ಆತ್ಮೀಯ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಭೂಗೋಳಶಾಸ್ತ್ರದ ಪ್ರಥಮ ತರಗತಿಗೆ ಸುಸ್ವಾಗತ. ನನ್ನ ಹೆಸರು ಡಾಕ್ಟರ್ ಪ್ರಸಾದ KL, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಸಂತೇಮರಹಳ್ಳಿ, ಚಾಮರಾಜನಗರ ಜಿಲ್ಲೆ. ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಭೂಗೋಳಶಾಸ್ತ್ರದ ಉಪನ್ಯಾಸಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಭೂಗೋಳಶಾಸ್ತ್ರ ಪ್ರಥಮ PUC ವಿಭಾಗದಲ್ಲಿ ಭೂಗೋಳಶಾಸ್ತ್ರ ವಿಷಯ ಮುಖ್ಯವಾಗಿ ಅದರ ಒಂದು ಸಿಲೆಬಸ್ ಏನಿದೆ, ಕಂಟೆಂಟ್ಸ್, ಪಠ್ಯಪುಸ್ತಕ ಏನಿದೆ, ಅದರ ಒಂದು ಸಿಲೆಬಸ್ಸನ್ನು ನಾವು ನೋಡಿದಾಗ ಮುಖ್ಯವಾಗಿ 3 ವಿಧಗಳಾಗಿ ವಿಂಗಡಣೆ ಮಾಡ್ಕೊಂಡಿದ್ದೀವಿ. 3 ಭಾಗಗಳಾಗಿ, ಭಾಗ A, ಭಾಗ B ಮತ್ತು ಭಾಗ C ಅಂತೇಳಿ, ಭಾಗ A, ಭಾಗ B ಮತ್ತು ಭಾಗ C ಅಂತೇಳಿ 3 ವಿಧಗಳನ್ನಾಗಿ ವಿಂಗಡಣೆ ಮಾಡ್ಕೊಂಡಿದ್ದೀವಿ. ಇಲ್ಲಿ ಭಾಗ A ನಲ್ಲಿ ಪ್ರಾಕೃತಿಕ ಭೂಗೋಳಶಾಸ್ತ್ರದ ಮೂಲಾಂಶಗಳು, ಪ್ರಾಕೃತಿಕ ಭೂಗೋಳಶಾಸ್ತ್ರದ ಮೂಲಾಂಶಗಳು ಅಂತೇಳಿ ಪ್ರಥಮ ಭಾಗವನ್ನು ವಿಭಾಗ ಮಾಡಿದ್ದೀವಿ. ಈ ಭಾಗದಲ್ಲಿ ಭೂಗೋಳಶಾಸ್ತ್ರ ಒಂದು ಅಧ್ಯಯನ, ಭೂಮಿ, ಭೂಮಿಯ ಅಂತರಾಳ, ಭೂಸ್ವರೂಪಗಳು, ವಾಯುಗೋಳ, ಜಲಗೋಳ, ಈ ವಿಷಯಗಳನ್ನು ಪ್ರಥಮ ಭಾಗವಾದ ಪಾರ್ಟ್ A ಅಥವಾ ಭಾಗ A ನಲ್ಲಿ ಅಧ್ಯಯನ ಮಾಡ್ತೀವಿ. ಇದಿಷ್ಟು ಸಿಲೆಬಸ್ ಅಥವಾ ಪಠ್ಯವನ್ನು ಈ ಭಾಗ ಪ್ರಾಕೃತಿಕ ಭೂಗೋಳಶಾಸ್ತ್ರದ ಮೂಲಾಂಶಗಳು ಒಳಗೊಂಡಿದೆ. ಭಾಗ B ನಲ್ಲಿ, ಭಾಗ B ಭಾರತದ ಪ್ರಾಕೃತಿಕ ಪರಿಸರ ಅಂತೇಳಿ ಅದನ್ನು ವಿಭಾಗ ಮಾಡಿದ್ದೀವಿ. ಭಾಗ B ನಲ್ಲಿ ಭಾರತ ಮತ್ತು ಅದರ ಸ್ಥಾನ, ಸನ್ನಿವೇಶ ಹಾಗೂ ಭಾರತದ ಪ್ರಾಕೃತಿಕ ಅಂಶಗಳು, ಅದರ ಜೊತೆಗೆ ಭಾರತದ ವಾಯುಗುಣ, ಭಾರತದ ನದಿ ವ್ಯವಸ್ಥೆ, ಸಸ್ಯವರ್ಗ ಹಾಗೂ ಭಾರತದ ಮಣ್ಣುಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಮೂರನೇದಾಗಿ ಭಾಗ C, ಪಾರ್ಟ್ C ನಲ್ಲಿ ಇದು ನಕ್ಷಾಶಾಸ್ತ್ರ ಅಂತೇಳಿ ಅಥವಾ ಕಾರ್ಟೋಗ್ರಫಿ ಅಂತೇಳಿ ಇದನ್ನು ಕರಿತೀವಿ. ಕಾರ್ಟೋಗ್ರಫಿ ಅಂತೇಳಿ, ಕಾರ್ಟೋಗ್ರಫಿ ಅಥವಾ ನಕ್ಷಾಶಾಸ್ತ್ರ ಅಂತೇಳಿ ಇದನ್ನು ಕರಿತೀವಿ. ಈ ಕಾರ್ಟೋಗ್ರಫಿನಲ್ಲಿ ಕೌಶಲ್ಯವನ್ನು ಒಳಗೊಂಡಿರ್ತಕ್ಕಂಥ ಒಂದು ವಿಭಾಗ ಆಗಿದೆ. ಕೌಶಲ್ಯ ಅಂತ ಹೇಳಿದರೆ ಅಧ್ಯಯನದ ಜೊತೆಗೆ ನಕ್ಷೆ ಬರೆಯುವ ಕೌಶಲ್ಯ, ಭೂಮಿಯ ಮೇಲಿನ ಸ್ಥಳಗಳ ನಡುವಿನ ಅಂತರ, ದೂರವನ್ನು ತಿಳ್ಕೊಳ್ಳುವಂತಹ ಕೌಶಲ್ಯ, ಅಕ್ಷಾಂಶಗಳು ಮತ್ತು ರೇಖಾಂಶಗಳ ನಡುವಿನ ಅಂತರವನ್ನು ತಿಳ್ಕೊಳ್ಳುವಂತಹ ಒಂದು ಕೌಶಲ್ಯ ಅಥವಾ ಸ್ಕಿಲ್ ಅಂತೇಳಿ ನಾವು ಇದನ್ನು ಕರಿತೀವಿ. ಈ ಕೌಶಲ್ಯವನ್ನು ಒಳಗೊಂಡಂತಹ ಭಾಗ ನಕ್ಷಾಶಾಸ್ತ್ರವಾಗಿದೆ. ವಿದ್ಯಾರ್ಥಿಗಳೇ, ಪ್ರಥಮ PUC ತರಗತಿಯಲ್ಲಿ ಮುಖ್ಯವಾಗಿ ಭೂಗೋಳಶಾಸ್ತ್ರ ವಿಷಯದಲ್ಲಿ ಪ್ರಾಕೃತಿಕ ಭೂಗೋಳಶಾಸ್ತ್ರದ ಮೂಲಾಂಶಗಳು, ಭಾರತದ ಪ್ರಾಕೃತಿಕ ಪರಿಸರ ಹಾಗೂ ನಕ್ಷಾಶಾಸ್ತ್ರ, ಈ 3 ವಿಭಾಗಗಳನ್ನು ಬಹಳ ಸುಲಭ ವಿಧಾನದಲ್ಲಿ ಭೂಗೋಳಶಾಸ್ತ್ರ ತಿಳಿಸ್ಕೊಡ್ತದೆ. ಬಹಳ ಸರಳವಾದ ವಿಧಾನದಲ್ಲಿ, ಭೂಮಿಯ ಬಗ್ಗೆ ಬಹಳ ಸರಳವಾದ ವಿಧಾನದಲ್ಲಿ ತಿಳಿಸಿಕೊಡುವಂತಹ ಈ 3 ವಿಭಾಗಗಳನ್ನು ನಾವಿಲ್ಲಿ ಹೊಂದಿರೋದನ್ನ ನಾವಿಲ್ಲಿ ಅಧ್ಯಯನ ಮಾಡ್ತಾ ಹೋಗ್ತೀವಿ. ವಿದ್ಯಾರ್ಥಿಗಳೇ, ಭೂಗೋಳಶಾಸ್ತ್ರ ಪ್ರಥಮ PUC ತರಗತಿಯಲ್ಲಿ ಮೊದಲನೇದಾಗಿ ಮೊದಲನೇ ಚಾಪ್ಟರ್ಲಿ, ಪ್ರಥಮ PUC ತರಗತಿಯಲ್ಲಿ ಮೊದಲ ಅಧ್ಯಾಯದಲ್ಲಿ ಭೂಗೋಳಶಾಸ್ತ್ರ ಒಂದು ಅಧ್ಯಯನ, ಜಿಯೋಗ್ರಫಿ ಈಸ್ ಎ ಡಿಸಿಪ್ಲಿನ್, ಭೂಗೋಳಶಾಸ್ತ್ರ ಒಂದು ಅಧ್ಯಯನ ಅನ್ನುವಂತಹ ಒಂದು ಅಧ್ಯಾಯವನ್ನು ನಾವು ಗಮನಿಸ್ತಾ ಹೋಗೋಣ. ನೋಡಿ, ಇಲ್ಲಿ ಈ ಮೊದಲನೇದಾಗಿ ಭೂಗೋಳಶಾಸ್ತ್ರ ಎಂದರೇನು, ಜಾಗ್ರಫಿ ಎಂದರೇನು ಅಂತೇಳಿ ಅರ್ಥ ಮಾಡ್ಕೋಬೇಕಾಗಿದೆ ನಾವು. ಭೂಗೋಳಶಾಸ್ತ್ರ ಅಥವಾ ಜಾಗ್ರಫಿ ಎಂದರೇನು ಅನ್ನೋದನ್ನು ಮೊದಲು ತಿಳ್ಕೋಬೇಕಾಗಿದೆ. ಭೂಗೋಳಶಾಸ್ತ್ರ ಎಂದರೆ ಭೂಮಿಯ ಎಲ್ಲ ಲಕ್ಷಣಗಳನ್ನು ಅಧ್ಯಯನ ಮಾಡುವುದೇ ಭೂಗೋಳಶಾಸ್ತ್ರವಾಗಿದೆ. ಭೂಮಿಯ ಎಲ್ಲ ಲಕ್ಷಣಗಳನ್ನು, ಅದು ಪ್ರಾಕೃತಿಕವಾಗಿ
ರಚನೆಯಾಗಿರ್ತಕ್ಕಂತಹ ಲಕ್ಷಣಗಳಾಗ್ಬೋದು, ಅಥವಾ ಮಾನವನಿಂದ ನಿರ್ಮಿಸಲ್ಪಟ್ಟಂತಹ ಲಕ್ಷಣಗಳಾಗ್ಬೋದು. ಈ ಎಲ್ಲ ಲಕ್ಷಣಗಳನ್ನು ಅಧ್ಯಯನ ಮಾಡುವುದೇ ಭೂಗೋಳಶಾಸ್ತ್ರ ಅಂತೇಳಿ ನಾವು ಕರೀಬಹುದಾಗಿದೆ. ಮತ್ತು ಇನ್ನೂ ಒಂದು ಕೆಲವು ಅರ್ಥಗಳಲ್ಲಿ ಭೂಗೋಳಶಾಸ್ತ್ರ ಇದನ್ನು ಹೇಗೆ ಅರ್ಥೈಸೋದು? ಭೂಗೋಳಶಾಸ್ತ್ರವು ಭೂಮಿಯ ವಿಜ್ಞಾನ ಮತ್ತು ಮಾನವನ ವಾಸಸ್ಥಾನದ ಬಗ್ಗೆ ತಿಳಿಸಿಕೊಡುತ್ತದೆ. ಭೂಗೋಳಶಾಸ್ತ್ರವು ಭೂಮಿಯ ವಿಜ್ಞಾನ ಮತ್ತು ಮಾನವನ ವಾಸಸ್ಥಾನದ ಬಗ್ಗೆ ಅಧ್ಯಯನ ಮಾಡುವುದಾಗಿದೆ. The word geography defines the study of earth science and home of man. The word geography defines the study of earth science and the home of man. ಅಂದರೆ ಮಾನವನ ವಾಸಸ್ಥಾನವನ್ನು ಅದರ ಬಗ್ಗೆ ಅಧ್ಯಯನ ಮಾಡುವಂತಹ ಒಂದು ವಿಷಯವಾಗಿದೆ. ನೋಡಿ, ಭೂಗೋಳಶಾಸ್ತ್ರದಲ್ಲಿ ಸಾಕಷ್ಟು ಪ್ರಾಕೃತಿಕ ಲಕ್ಷಣಗಳಿದ್ದಾವೆ. ಸಾಕಷ್ಟು ಬೆಟ್ಟಗುಡ್ಡಗಳಾಗ್ಬೋದು, ಪರ್ವತಗಳಾಗ್ಬೋದು, ವಾಯುಗುಣ ಆಗ್ಬೋದು, ಸ್ವಾಭಾವಿಕ ಸಸ್ಯವರ್ಗ ಆಗ್ಬೋದು. ಅದಲ್ಲದೇನೆ ಕೆಲವು ಮಾನವ ನಿರ್ಮಿತ ಲಕ್ಷಣಗಳು ಸಹ ಕಂಡು ಬರ್ತವೆ. ಮುಖ್ಯವಾಗಿ, ಅತ್ಯಂತ ಮುಖ್ಯವಾಗಿ ಜನಸಂಖ್ಯೆ, ಆಚಾರ ವಿಚಾರ, ಆಹಾರ, ಉಡುಗೆ ತೊಡುಗೆ, ಇನ್ನಿತರೆ ಅಂಶಗಳು. ಈ ಎಲ್ಲ ಅಂಶಗಳನ್ನು ಹಾಗೂ ಅವುಗಳ ಹಂಚಿಕೆಯನ್ನು ಭೂಗೋಳಶಾಸ್ತ್ರವು ಅಧ್ಯಯನ ಮಾಡ್ತದೆ ಅಥವಾ ತಿಳಿಸಿಕೊಡುತ್ತದೆ. ಹಾಗಾಗಿ ಭೂಗೋಳಶಾಸ್ತ್ರ ಅನ್ನೋ ಪದ ಹೇಗೆ ಉಗಮವಾಯಿತು ಅನ್ನೋದನ್ನು ನಾವು ಸ್ವಲ್ಪ ತಿಳ್ಕೋಬೇಕಾಗಿದೆ. ದ ಜಾಗ್ರಫಿ ವರ್ಡ್, ಹೌ ಇಟ್ ಈಸ್ ಆರಿಜಿನ್, ಇದು ಹೇಗೆ ಉಗಮವಾಯಿತು ಅನ್ನೋದನ್ನು ಸಹ ನಾವು ತಿಳ್ಕೋಬೇಕಾಗಿದೆ. ಮೊಟ್ಟ ಮೊದಲಿಗೆ ಜಿಯಾಗ್ರಫಿ ಅನ್ನೋ ಪದ ಎರಡು ಗ್ರೀಕ್ ಶಬ್ದಗಳಿಂದ, ಜಿಯೋ ಮತ್ತು ಗ್ರಫೋಸ್ ಎಂಬುವ ಎರಡು ಗ್ರೀಕ್ ಶಬ್ದಗಳಿಂದ ಉತ್ಪತ್ತಿಯಾಗಿದೆ. ಜಿಯೋ ಎಂದರೆ ಭೂಮಿ, ಗ್ರಫೋಸ್ ಎಂದರೆ ವಿವರಣೆ ಅಥವಾ ಅಧ್ಯಯನ ಎಂದರ್ಥ. ಭೂಗೋಳಶಾಸ್ತ್ರ, ಜಿಯೋಗ್ರಫಿ ಈ ಪದ ಗ್ರೀಕ್ನ ಎರಡು ಶಬ್ದಗಳಿಂದ, ಜಿಯೋ ಮತ್ತು ಗ್ರಫೋಸ್ ಎಂಬ ಎರಡು ಶಬ್ದಗಳಿಂದ ಉತ್ಪತ್ತಿಯಾಗಿದೆ. ಜಿಯೋ ಎಂದರೆ ಭೂಮಿ ಎಂದು, ಗ್ರಫೋಸ್ ಎಂದರೆ ವಿವರಣೆ ಅಥವಾ ಅಧ್ಯಯನ ಎಂದು ಅರ್ಥ ಬರುತ್ತದೆ. ಈ ಎರಡು ಶಬ್ದಗಳು ಸೇರಿ ಜಿಯಾಗ್ರಫಿ, ಭೂಗೋಳಶಾಸ್ತ್ರ ಉಗಮವಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ಬೋದಾಗಿದೆ. ಈ ಪದವನ್ನು ಮೊಟ್ಟ ಮೊದಲಿಗೆ ಬಳಸಿದಂತಹ ವ್ಯಕ್ತಿ ಗ್ರೀಕ್ನ ಎರಟಾಸ್ತನೀಸ್ ಒಬ್ಬ ಪ್ರಸಿದ್ಧ ಭೂಗೋಳ ಶಾಸ್ತ್ರಜ್ಞನಾಗಿದ್ದು, ಜಿಯೋಗ್ರಫಿ ಎನ್ನುವ ಪದವನ್ನು ಮೊಟ್ಟ ಮೊದಲಿಗೆ ಬಳಕೆ ಮಾಡ್ತಾನೆ. ಹಾಗಾಗಿ ಎರಟಾಸ್ತನೀಸ್ನನ್ನು ಭೂಗೋಳಶಾಸ್ತ್ರದ ಪಿತಾಮಹ, ದ ಫಾದರ್ ಆಫ್ ಜಿಯೋಗ್ರಫಿ ಎಂದು ಕರೆಯಲಾಗ್ತದೆ. ಭೂಗೋಳಶಾಸ್ತ್ರದ ಪಿತಾಮಹ ಯಾರು? ಎರಟಾಸ್ತನೀಸ್ ಭೂಗೋಳಶಾಸ್ತ್ರದ ಪಿತಾಮಹ, ದ ಫಾದರ್ ಆಫ್ ಜಿಯೋಗ್ರಫಿ ಅಂತೇಳಿ ಇವ್ರನ್ನ ಕರೆಯಲಾಗ್ತದೆ. ನೋಡಿ, ಭೂಗೋಳಶಾಸ್ತ್ರ ಭೂಮಿಯ ಮೇಲಿನ ಎಲ್ಲ ಲಕ್ಷಣಗಳನ್ನು ಅಧ್ಯಯನ ಮಾಡ್ತದೆ. ಅದು ಪ್ರಾಕೃತಿಕ ಅಥವಾ ಭೌತಿಕ ಲಕ್ಷಣಗಳಾಗ್ಬೋದು ಅಥವಾ ಸಾಂಸ್ಕೃತಿಕ ಲಕ್ಷಣಗಳಾಗ್ಬೋದು. ಇದರಲ್ಲಿ ಅತ್ಯಂತ ಮುಖ್ಯವಾದ ಜೀವಿ ಅಂತ ಹೇಳಿದರೆ ಮಾನವ, ಹ್ಯೂಮನ್ ಬೀಯಿಂಗ್. ಮಾನವ ಅತ್ಯಂತ ಮುಖ್ಯವಾದ ಜೀವಿಯಾಗಿರ್ತಕ್ಕಂಥದ್ದನ್ನ ಭೂಮಿಯ ಮೇಲೆ ನಾವು ಗಮನಿಸ್ಬೋದಾಗಿದೆ. ಮಾನವ ಪರಿಸರದ ಕೊಡುಗೆಯಾಗಿದ್ದು ಭೂಮಿಯಲ್ಲಿ ಅಸ್ತಿತ್ವದಲ್ಲಿರೋದನ್ನು ನಾವು ಕಾಣ್ತೀವಿ. ಹ್ಯೂಮನ್ ಬೀಯಿಂಗ್ಸ್ ಈಸ್ ಎಕ್ಸಿಸ್ಟೆನ್ಸ್ ಆನ್ ದಿಸ್ ಅರ್ತ್ ಸರ್ಫೇಸ್. ಮಾನವ ಭೂಮಿಯ ಮೇಲೆ ಅಸ್ತಿತ್ವದಲ್ಲಿದ್ದು ಈತ ಪರಿಸರದ ಕೊಡುಗೆಯಾಗಿದ್ದಾನೆ. ಹಾಗಾಗಿ ಮಾನವ ಭೂಮಿಯಲ್ಲಿ ದೊರೆತಕ್ಕಂಥ ಎಲ್ಲ ಪ್ರಾಕೃತಿಕ ಲಕ್ಷಣಗಳನ್ನು, ಭೂಮಿಯ ಮೇಲೆ ಕಂಡು ಬರ್ತಕ್ಕಂಥ ಎಲ್ಲ ಪ್ರಾಕೃತಿಕ ಲಕ್ಷಣಗಳನ್ನು
ಅಂದರೆ ಬೆಟ್ಟಗುಡ್ಡಗಳಾಗ್ಬೋದು, ಪರ್ವತಗಳು, ಅರಣ್ಯಗಳು, ವಾಯುಗುಣ, ಮೈದಾನ ಪ್ರದೇಶ, ಪ್ರಸ್ಥಭೂಮಿ, ಖನಿಜ ಸಂಪನ್ಮೂಲಗಳು, ಇತರೆ ಸಂಪನ್ಮೂಲಗಳನ್ನು ತನ್ನ ಅನುಕೂಲಕ್ಕೆ ಅಥವಾ ತನ್ನ ಅಸ್ತಿತ್ವಕ್ಕೆ ಬಳಕೆ ಮಾಡ್ತಾ ಇದ್ದಾನೆ. ತನ್ನ ಅಸ್ತಿತ್ವಕ್ಕೆ ಬಳಕೆ ಮಾಡ್ತಾ ಇದ್ದಾನೆ ಅಂದರೆ ಅರ್ಥ, ಮಾನವ ಹಾಗೂ ಭೂಮಿ ಮತ್ತು ಅದರ ಸುತ್ತಲಿನ ಪರಿಸರ, ಅಂದರೆ ಮಾನವನ ಸುತ್ತಲಿನ ಪರಿಸರ, ಈ ಮೂರು ಅಂಶಗಳ ಹೊಂದಾಣಿಕೆಯನ್ನು ಭೂಗೋಳಶಾಸ್ತ್ರ ಬಹಳ ಸವಿವರವಾಗಿ ತಿಳಿಸ್ಕೊಡ್ತದೆ. ಇಲ್ಲಿ ಪ್ರಾರಂಭದಲ್ಲಿ ಭೂಗೋಳಶಾಸ್ತ್ರ ಅಂದರೆ ಮಾನವನ ಉಗಮ ಕಾಲದಿಂದನೂ, ಮಾನವ ಭೂಮಿಯ ಮೇಲೆ ಅಸ್ತಿತ್ವದಲ್ಲಿ ಕಂಡುಬಂದಂತಹ ಕಾಲದಿಂದನೂ ಸಹ ಭೂಗೋಳಶಾಸ್ತ್ರದ ಬಗ್ಗೆ ಅಧ್ಯಯನ ನಡೀತಾ ಇದೆ. ಇದರಲ್ಲಿ ಕೆಲವು ವಿದ್ವಾಂಸರು, ಪರಿಣತರು, ಕೆಲವು ವಿದ್ವಾಂಸರು ಇದರ ಬಗ್ಗೆ ಹೆಚ್ಚು ಅಧ್ಯಯನದಲ್ಲಿ ತೊಡಗಿಸ್ಕೊಂಡ ನಂತರದಲ್ಲಿ ಆಧುನಿಕ ಭೂಗೋಳಶಾಸ್ತ್ರ ಅಂಥೇಳಿ ಅದನ್ನು ನಾವು ಮತ್ತೆ ವಿಂಗಡಣೆ ಮಾಡಿ ನೋಡ್ತೀವಿ. ಈ ಆಧುನಿಕ ಭೂಗೋಳಶಾಸ್ತ್ರವು ಭೂಮಿ ಮತ್ತು ಅದರ ನಿವಾಸಿಗಳ ಬಗ್ಗೆ ಅಧ್ಯಯನ ಮಾಡ್ತದೆ. ಮಾಡರ್ನ್ ಜಿಯೋಗ್ರಫಿ ಡೀಲ್ಸ್ ವಿತ್ ದಿ ಅರ್ತ್ ಆ್ಯಂಡ್ ಇಟ್ಸ್ ಇನ್ಹ್ಯಾಬಿಟೆಂಟ್ಸ್. ಆಧುನಿಕ ಭೂಗೋಳಶಾಸ್ತ್ರವು ಭೂಮಿ ಮತ್ತು ಅದರ ನಿವಾಸಿಗಳ ಬಗ್ಗೆ ಅಧ್ಯಯನ ಮಾಡುವುದೇ ಆಧುನಿಕ ಭೂಗೋಳಶಾಸ್ತ್ರವಾಗಿದೆ. ನೋಡಿ, ಆಧುನಿಕ ಭೂಗೋಳಶಾಸ್ತ್ರ ಅಂದರೆ ಮನುಕುಲದಿಂದ, ಪ್ರಾಚೀನ ಕಾಲದ ಮಾನವನಿಂದ ಹಂತ ಹಂತವಾಗಿ ಬೆಳೆದು ಬಂದಂತಹ ಭೂಗೋಳಶಾಸ್ತ್ರ ಆಧುನಿಕ ಯುಗದಲ್ಲಿ ಭೂಮಿ ಹಾಗೂ ಅದರ ನಿವಾಸಿಗಳು ಅಂತ ಹೇಳಿದ್ರೆ ಜೀವಿಗಳ ಬಗ್ಗೆ ಅಧ್ಯಯನ ಮಾಡುವಂತಹ ಒಂದು ಶಾಸ್ತ್ರವಾಗಿದೆ. ವಿದ್ಯಾರ್ಥಿಗಳೇ, ಇದು ಭೂಗೋಳಶಾಸ್ತ್ರದ ಅರ್ಥ ಆಯಿತು. ದ ಮೀನಿಂಗ್ ಆಫ್ ಜಿಯಾಗ್ರಫಿ. ನೋಡಿ, ಇಲ್ಲಿ ಭೂಗೋಳಶಾಸ್ತ್ರದ ಅರ್ಥದಲ್ಲಿ ಭೂಗೋಳಶಾಸ್ತ್ರ ಎಂದರೇನು ಮತ್ತು ಜಿಯಾಗ್ರಫಿ ಅಥವಾ ಭೂಗೋಳಶಾಸ್ತ್ರ ಎನ್ನುವ ಪದ ಹೇಗೆ ಉಗಮವಾಯಿತು ಅನ್ನೋದನ್ನು ನಾವು ಬಹಳ ಮುಖ್ಯವಾಗಿ ತಿಳ್ಕೊಳ್ತೀವಿ. ಭೂಗೋಳಶಾಸ್ತ್ರ ಎಂದರೆ ಭೂಮಿಯ ಎಲ್ಲ ಲಕ್ಷಣಗಳನ್ನು ಅಧ್ಯಯನ ಮಾಡುವುದು ಭೂಗೋಳಶಾಸ್ತ್ರ ಆಗಿದೆ. ಅಲ್ಲದೇನೆ ಭೂಮಿಯ ವಿಜ್ಞಾನ ಮತ್ತು ಮಾನವನ ವಾಸಸ್ಥಾನವನ್ನು ಭೂಗೋಳಶಾಸ್ತ್ರ ಅಧ್ಯಯನ ಮಾಡ್ತದೆ. ಈ ಜಿಯಾಗ್ರಫಿ ಅನ್ನೋ ಪದ ಎರಡನ ಗ್ರೀಕ್ ಶಬ್ದದಿಂದ ಉತ್ಪತ್ತಿಯಾಗಿದೆ. ಜಿಯೋ ಹಾಗೂ ಗ್ರಫೋಸ್ ಎರಡು ಪದಗಳಿಂದ ಉತ್ಪತ್ತಿಯಾಗಿದೆ. ಈ ಪದವನ್ನು ಮೊಟ್ಟ ಮೊದಲಿಗೆ ಬಳಕೆ ಮಾಡಿದವರು ಗ್ರೀಕ್ನ ಎರಟಾಸ್ತನೀಸ್. ಆದ್ದರಿಂದ ಎರಟಾಸ್ತನೀಸ್ ಅವರನ್ನು ಭೂಗೋಳಶಾಸ್ತ್ರದ ಪಿತಾಮಹ, ದ ಫಾದರ್ ಆಫ್ ಜಿಯಾಗ್ರಫಿ ಎಂದು ಕರೆಯಲಾಗುತ್ತದೆ. ಮತ್ತು ಅದರಲ್ಲಿ ಆಧುನಿಕ ಭೂಗೋಳಶಾಸ್ತ್ರ ಏನನ್ನು ಅಧ್ಯಯನ ಮಾಡುತ್ತದೆ ಎಂದರೆ, ಆಧುನಿಕ ಭೂಗೋಳಶಾಸ್ತ್ರವು ಭೂಮಿ ಮತ್ತು ಅದರ ಮೇಲಿನ ನಿವಾಸಿಗಳ ಬಗ್ಗೆ ಅಧ್ಯಯನ ಮಾಡುತ್ತದೆ. ದ ಮಾಡರ್ನ್ ಜಿಯೋಗ್ರಫಿ ಡೀಲ್ಸ್ ವಿತ್ ದಿ ಅರ್ತ್ ಆ್ಯಂಡ್ ಇಟ್ಸ್ ಇನ್ಹ್ಯಾಬಿಟೆಂಟ್ಸ್. ಇದಿಷ್ಟು ಭೂಗೋಳಶಾಸ್ತ್ರದ ಅರ್ಥ ಆಯಿತು. ನಂತರದಲ್ಲಿ ಭೂಗೋಳಶಾಸ್ತ್ರದ ವ್ಯಾಪ್ತಿ, ದ ಸ್ಕೋಪ್ ಆಫ್ ಜಿಯೋಗ್ರಫಿ. ವ್ಯಾಪ್ತಿ ಅಂತ ಹೇಳಿದರೆ ನೋಡಿ, ಯಾವುದೇ ಒಂದು ವಿಷಯವನ್ನು ನಾವು ಸ್ವಲ್ಪವಾಗಿ ಅಂದರೆ ಅದರ ಒಂದು ತಳಹದಿಂದಾಗಿ ಸ್ವಲ್ಪವಾಗಿ ನಾವು ವಿಶಾಲವಾಗಿ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಈ ವಿಶಾಲವಾಗಿ ಅಧ್ಯಯನ ಮಾಡ್ತಾ ಅದರ ಒಂದು ವ್ಯಾಪ್ತಿ ಅಥವಾ ಅದರ ಒಂದು ವಿಸ್ತೀರ್ಣ ಏನಾಗ್ತದೆ, ಹೆಚ್ಚಾಗ್ತಾ ಹೋಗ್ತದೆ. ಹೀಗೆಯೇ ಭೂಗೋಳಶಾಸ್ತ್ರದ ವ್ಯಾಪ್ತಿ ಯಾವ ಪ್ರಮಾಣದಲ್ಲಿ ಹಂಚಿಕೆಯಾಗಿದೆ ಅನ್ನೋದನ್ನು ನಾವು ನೋಡಬೇಕು, ಅಥವಾ ಯಾವ ಪ್ರಮಾಣದಲ್ಲಿ ವಿಸ್ತೀರ್ಣವಾಗಿದೆ ಅನ್ನೋದನ್ನು ನಾವು ನೋಡಬೇಕು ಅಂತ ಹೇಳಿದ್ರೆ ಸ್ಕೋಪ್ ಅಥವಾ ಅದರ ಒಂದು ವ್ಯಾಪ್ತಿಯನ್ನು ನಾವು ನೋಡಬೇಕಾಗಿದೆ. ಭೂಗೋಳಶಾಸ್ತ್ರದ ವ್ಯಾಪ್ತಿಯನ್ನು ನೋಡಿ, ಪ್ರಾರಂಭದಲ್ಲಿ ಅಂದರೆ ಪ್ರಾರಂಭದಲ್ಲಿ ಕೆಲವು ಭೂಗೋಳಶಾಸ್ತ್ರಜ್ಞರು ಮತ್ತು ವಿದ್ವಾಂಸರು, ಪರಿಣತರು, ತತ್ವಜ್ಞಾನಿಗಳು ಭೂಗೋಳಶಾಸ್ತ್ರಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ಭೂಗೋಳಶಾಸ್ತ್ರದ ತಳಹದಿಯ ಮೇಲೆ ಇತರೆ ಎಲ್ಲ ವಿಜ್ಞಾನಗಳು, ಅದು ಭೌತಿಕ ವಿಜ್ಞಾನ ಆಗ್ಬೋದು ಅಥವಾ
ಸಾಂಸ್ಕೃತಿಕ ವಿಜ್ಞಾನ ಆಗ್ಬೋದು ಅಥವಾ ಸಾಮಾಜಿಕ ವಿಜ್ಞಾನ ಆಗ್ಬೋದು. ಇವು ಎಲ್ಲ ಲಕ್ಷಣಗಳು ಭೂಗೋಳಶಾಸ್ತ್ರದ ತಳಹದಿಯಿಂದಲೇ ಅಧ್ಯಯನ ಮಾಡುವಂತಹ ವಿಷಯಗಳಾಗಿದ್ದಾವೆ. ಭೂಗೋಳಶಾಸ್ತ್ರ ಪ್ರಾರಂಭದಲ್ಲಿ ಕೆಲವು ಅಂಶಗಳನ್ನು ಒಳಗೊಂಡಿದ್ರೂ ಸಹ ಇದರ ವ್ಯಾಪ್ತಿ ಇತರೆ ಎಲ್ಲ ಭೌತಿಕ ವಿಜ್ಞಾನ ಹಾಗೂ ಸಾಮಾಜಿಕ ವಿಜ್ಞಾನಗಳವರೆಗೂ ಸಹ ಇದು ವಿಸ್ತರಿಸಿರ್ತಕ್ಕಂಥದ್ದನ್ನು ಪಸರಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ನೋಡಿ, ಆದ್ದರಿಂದಾಗಿ ಈ ಭೂಗೋಳಶಾಸ್ತ್ರವನ್ನು ಎಲ್ಲ ವಿಜ್ಞಾನಗಳ ಮಾತೃ ಎಂದು ಕರೆಯಲಾಗುತ್ತದೆ. ಜಿಯಾಗ್ರಫಿ ಈಸ್ ದ ಮದರ್ ಆಫ್ ಆಲ್ ಸೈನ್ಸ್. ಭೂಗೋಳಶಾಸ್ತ್ರ ಎಲ್ಲ ವಿಜ್ಞಾನಗಳ ಮಾತೃ ಎಂದು ಕರೆಯಲಾಗುತ್ತದೆ. ಇಟ್ ಈಸ್ ಎ ಮದರ್ ಆಫ್ ಆಲ್ ಸೈನ್ಸ್. ಅದು ಭೌತಿಕ ವಿಜ್ಞಾನ ಆಗ್ಬೋದು ಅಥವಾ ಸಾಮಾಜಿಕ ವಿಜ್ಞಾನ ಆಗ್ಬೋದು. ಈ ಎಲ್ಲ ಲಕ್ಷಣಗಳಿಗೂ ಸಹ ಭೂಗೋಳಶಾಸ್ತ್ರ ತಾಯಿ ಅಥವಾ ಮಾತೃವಿನಂತೆ ಇರ್ತಕ್ಕಂಥದ್ದನ್ನ ನಾವು ಕಾಣ್ಬೋದಾಗಿದೆ. ವಿದ್ಯಾರ್ಥಿಗಳೇ, ನೋಡಿ, ಇದರ ವಿಸ್ತೀರ್ಣ ಪ್ರಾರಂಭದಲ್ಲಿ ಭೂಗೋಳಶಾಸ್ತ್ರ ಹೇಗೆ ಬೆಳೆದು ಬಂತು ಅಂತೇಳಿ. ಪ್ರಾರಂಭದಲ್ಲಿ ಭೂಗೋಳಶಾಸ್ತ್ರ ಕೆಲವು ಅಂಶಗಳನ್ನು, ಲಕ್ಷಣಗಳನ್ನು ಅಥವಾ ವಿಷಯಗಳನ್ನು ಒಳಗೊಂಡಿತ್ತು. ಕೆಲವು ವಿಷಯಗಳು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಪ್ರಾರಂಭದಲ್ಲಿ ಭೂಗೋಳಶಾಸ್ತ್ರವನ್ನು ಯಾವುದಕ್ಕೆ ಬಳಕೆ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಬೆಟ್ಟಗುಡ್ಡಗಳ ಒಂದು ಪಟ್ಟಿ ಮಾಡೋದು, ನದಿಗಳ ಪಟ್ಟಿ ಮಾಡೋದು, ಅಥವಾ ಪರ್ವತಗಳ ಹೆಸರು ಪಟ್ಟಿ ಮಾಡೋದು, ಅಥವಾ ಮಾನವನ ವಾಸಸ್ಥಳಗಳ ಹೆಸರುಗಳನ್ನು ಪಟ್ಟಿ ಮಾಡೋದು. ಹೀಗೆ ಕೆಲವು ಲಕ್ಷಣಗಳನ್ನು, ಅಂದರೆ ಭೂಮಿಯ ಮೇಲೆ ಕಂಡು ಬರ್ತಕ್ಕಂಥ ಪ್ರಾಕೃತಿಕ ಲಕ್ಷಣಗಳನ್ನು ಪಟ್ಟಿ ಮಾಡುವುದೇ ಭೂಗೋಳಶಾಸ್ತ್ರ ವಿಷಯವಾಗಿತ್ತು. ಇದನ್ನು ಪ್ರಾರಂಭದಲ್ಲಿ ಗೆಜೆಟಿಯರ್ ಭೂಗೋಳಶಾಸ್ತ್ರ ಎಂದು ಕರೆಯುವರು. ಪ್ರಾರಂಭದಲ್ಲಿ ಗೆಜೆಟಿಯರ್ ಭೂಗೋಳಶಾಸ್ತ್ರ ಅಂತೇಳಿ ಕರೆಯಲಾಗ್ತಾ ಇತ್ತು. ಈ ಗೆಜೆಟಿಯರ್ ಭೂಗೋಳಶಾಸ್ತ್ರದಲ್ಲಿ ಪ್ರಾಕೃತಿಕ ಲಕ್ಷಣಗಳನ್ನು, ಭೂಮಿಯ ಮೇಲೆ ಕಂಡು ಬರ್ತಕ್ಕಂಥ ಪ್ರಾಕೃತಿಕ ಲಕ್ಷಣಗಳನ್ನು ಪಟ್ಟಿ ಮಾಡುವಂತಹ ಕೆಲಸ ಆಗ್ತಾ ಇತ್ತು. ಆ ನಂತರದಲ್ಲಿ ಹಲವಾರು ಭೂಗೋಳಶಾಸ್ತ್ರಜ್ಞರು, ಅದರಲ್ಲೂ ಅತಿ ಹೆಚ್ಚಾಗಿ ಯುರೋಪಿನ ಕೆಲವು ಭೂಗೋಳಶಾಸ್ತ್ರಜ್ಞರು ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿ ಭೂಗೋಳಶಾಸ್ತ್ರದ ಕ್ಷೇತ್ರ ಸಾಕಷ್ಟು ವ್ಯಾಪ್ತಿ ವಿಶಾಲವಾಗುವ ರೀತಿಯಲ್ಲಿ ಮಾಡಿದ್ದಾರೆ. ನೋಡಿ, ಪ್ರಾರಂಭದಲ್ಲಿ ಇತಿಹಾಸದಲ್ಲಿ ನಾವು ಅಧ್ಯಯನ ಮಾಡ್ತೀವಿ. 1453ರಲ್ಲಿ ಆಟೋಮನ್ ತುರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸ್ಕೊಳ್ತಾರೆ. ಆವಾಗ ಯುರೋಪಿನ ಜನರಿಗೆ ಅಥವಾ ಯುರೋಪ್ ದೇಶದ ಕೆಲವು ರಾಷ್ಟ್ರಗಳಿಗೆ ತಮ್ಮ ವ್ಯಾಪಾರ ಚಟುವಟಿಕೆಯನ್ನು ಇತರೆ ರಾಷ್ಟ್ರಗಳಿಗೆ ಹಂಚಿಕೆ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಕಾನ್ಸ್ಟಾಂಟಿನೋಪಲ್ ನಗರ ಯುರೋಪಿನ ರಾಷ್ಟ್ರಗಳು, ಇತರೆ ಏಷ್ಯಾ ಖಂಡದ ರಾಷ್ಟ್ರಗಳು ಹಾಗೂ ಆಗ್ನೇಯ ಏಷ್ಯಾದ ರಾಷ್ಟ್ರಗಳೊಂದಿಗೆ ತಮ್ಮ ವ್ಯಾಪಾರ ಚಟುವಟಿಕೆಯನ್ನು ಆರಂಭಿಸಬೇಕಾಗಿತ್ತು. ಅದಕ್ಕೆ ಅತ್ಯಂತ ಮುಖ್ಯವಾಗಿದ್ದಂತಹ ಮಾರ್ಗ ಒಂದೇ ಭೂಮಾರ್ಗ, ಅದು ಕಾನ್ಸ್ಟಾಂಟಿನೋಪಲ್ ನಗರ. ಈ ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ಭೂಮಾರ್ಗದಲ್ಲಿ ಆಗ್ನೇಯ ಏಷ್ಯಾ ಹಾಗೂ ಏಷ್ಯಾ ಖಂಡದೊಂದಿಗೆ ಯುರೋಪಿನ ವ್ಯಾಪಾರ ಸಂಬಂಧ ಹಾಗೂ ಇತರೆ ಚಟುವಟಿಕೆಗಳು ನಡೀತಾ ಇರ್ತವೆ. ಇದರಲ್ಲಿ 1453ರಲ್ಲಿ ಆಟೋಮನ್ ತುರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸ್ಕೊಳ್ತಾರೆ. ಇದನ್ನು ಇತಿಹಾಸದಲ್ಲಿ ಅಧ್ಯಯನ ಮಾಡ್ತೀರಿ ನೀವು. ಆ ನಂತರದಲ್ಲಿ ಯುರೋಪಿನ ರಾಷ್ಟ್ರಗಳಿಗೆ ಪ್ರಪಂಚದ ಇತರೆ ರಾಷ್ಟ್ರಗಳೊಂದಿಗೆ ವ್ಯಾಪಾರವನ್ನು ತೊಡಗಿಸ್ಕೊಳ್ಳೋದಕ್ಕೆ ಅಥವಾ ವ್ಯಾಪಾರ ಚಟುವಟಿಕೆಯನ್ನು ಅಭಿವೃದ್ಧಿಪಡಿಸೋದಕ್ಕೆ ಇವರು ಮೊಟ್ಟ ಮೊದಲಿಗೆ ಕೆಲವು ಜಲಮಾರ್ಗಗಳನ್ನು ಕಂಡುಹಿಡಿತಾ ಹೋಗ್ತಾರೆ. ಇದನ್ನು ನಾವು 15-16ನೇ ಶತಮಾನದಲ್ಲಿ ಭೌಗೋಳಿಕ ಅನ್ವೇಷಣೆ ಅಂತೇಳಿ ಕರಿತೀವಿ. ಭೌಗೋಳಿಕ ಅನ್ವೇಷಣೆ ಅಂತ ಹೇಳ್ಬಿಟ್ಟು ಇದನ್ನು ಕರಿತೀವಿ. 15-16ನೇ ಶತಮಾನದಲ್ಲಿ ಭೂಮಿಯ ಮೇಲೆ ಭೌಗೋಳಿಕ ಅನ್ವೇಷಣೆ ಉಂಟಾಗ್ತದೆ. ಇದನ್ನು ಇತಿಹಾಸದಲ್ಲಿ ಅಧ್ಯಯನ ಮಾಡ್ತೀವಿ ನಾವು. ಯಾವುದು 1453ರಲ್ಲಿ ಆಟೋಮನ್ ತುರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡ ನಂತರ
ಯುರೋಪಿಯನ್ನರಿಗೆ ನಂತರ ಜಲಮಾರ್ಗವನ್ನು ಕಂಡುಹಿಡಿಯೋದಕ್ಕೆ ಇದು ಅನುಕೂಲ ಆಯಿತು ಅಂತೇಳಿ ಕರಿತೀವಿ, ನೋಡ್ತೀವಿ. ಇದರಲ್ಲಿ ನೋಡಿ, ಕೊಲಂಬಸ್ ಅಮೇರಿಕಾ ಖಂಡವನ್ನು ಕಂಡುಹಿಡಿತಾನೆ. ಮತ್ತು ಅದಾದ ನಂತರ ಬಾರ್ತಲೋನಿಯಾ ಡಯಾಸ್, ಇವನು ಗುಡ್ ಹೋಪ್ ಭೂಸಿರ, ಕೇಪ್ ಆಫ್ ಗುಡ್ ಹೋಪ್ ಭೂಸಿರವನ್ನು ಕಂಡುಹಿಡಿತಾನೆ ಬಾರ್ತಲೋಮಿಯಾ ಡಯಾಸ್. ಆ ನಂತರದಲ್ಲಿ ರೋಲ್ಡ್ ಅಮುಂಡ್ಸನ್ ಅಂತಕ್ಕಂಥವನು ದಕ್ಷಿಣ ಧ್ರುವವನ್ನು ಕಂಡುಹಿಡಿತಾನೆ. ಆ ನಂತರದಲ್ಲಿ ಯುರೋಪಿನ ಜಲಮಾರ್ಗದ ಮೂಲಕ ವಾಸ್ಕೋಡ ಗಾಮ, ಯುರೋಪಿನ ಜಲಮಾರ್ಗದ ಮೂಲಕ ನೋಡಿ, ಗ್ಲೋಬ್ನಲ್ಲಿ ನಾವು ನೋಡ್ತೀವಿ, ಯುರೋಪಿನ ಜಲಮಾರ್ಗದ ಮೂಲಕ ವಾಸ್ಕೋಡ ಗಾಮ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿತಾನೆ. ಕೇರಳದ ಕಲ್ಲಿಕೋಟೆಗೆ ಪ್ರಪ್ರಥಮವಾಗಿ ಬಂದು ತಲುಪ್ತಾನೆ. ಅಂದರೆ ವಿದ್ಯಾರ್ಥಿಗಳೇ, 15 ಮತ್ತು 16ನೇ ಶತಮಾನದಲ್ಲಿ ಸಾಕಷ್ಟು ಭೌಗೋಳಿಕ ಅನ್ವೇಷಣೆ ಉಂಟಾಗ್ತದೆ. ಈ ಮುಖಾಂತರ ಭೂಗೋಳ ಶಾಸ್ತ್ರವು ಸಾಕಷ್ಟು ಆಯಾಮಗಳನ್ನು ತೆರೆದುಕೊಳ್ತಾ ಹೋಗ್ತದೆ. ಆ ನಂತರದಲ್ಲಿ 19 ಮತ್ತು 20ನೇ ಶತಮಾನದ ವೇಳೆಗೆ 19 ಮತ್ತು 20ನೇ ಶತಮಾನದ ವೇಳೆಗೆ ಭೂಗೋಳ ಶಾಸ್ತ್ರವು ಭೂಮಿಯ ಎಲ್ಲ ಲಕ್ಷಣಗಳನ್ನು ಅಧ್ಯಯನ ಮಾಡುವುದರ ಜೊತೆಗೆ ಭೌತಿಕ ವಿಜ್ಞಾನಗಳು ಮತ್ತು ಸಾಮಾಜಿಕ ವಿಜ್ಞಾನಗಳು ಹಾಗೂ ಕೆಲವು ತಂತ್ರಜ್ಞಾನಗಳನ್ನು ಸಹ ಬಳಸಿ ಅಧ್ಯಯನ ಮಾಡೋದಕ್ಕೆ ಪ್ರಾರಂಭ ಆಗ್ತದೆ. ನೋಡಿ, 19ನೇ ಶತಮಾನ ಮತ್ತು 20ನೇ ಶತಮಾನದಲ್ಲಿ ಭೂಗೋಳ ಶಾಸ್ತ್ರವು ಸಾಕಷ್ಟು ವಿಶಾಲ ಕ್ಷೇತ್ರವಾಗಿ ಅದು ಹಂಚಿಕೆಯಾಗಿ ಭೌತಿಕ ವಿಜ್ಞಾನ ಮತ್ತು ಸಾಮಾಜಿಕ ವಿಜ್ಞಾನಗಳೊಂದಿಗೆ ಕೆಲವು ತಂತ್ರಜ್ಞಾನಗಳನ್ನು ಸಹ ಇದು ಅಳವಡಿಸ್ಕೊಳ್ತಾ ಹೋಗ್ತದೆ. ವಿದ್ಯಾರ್ಥಿಗಳೇ, ಇದಿಷ್ಟು ಭೂಗೋಳ ಶಾಸ್ತ್ರದ ವ್ಯಾಪ್ತಿಯಾಗಿರ್ತಕ್ಕಂಥದ್ದು. ಭೂಗೋಳ ಶಾಸ್ತ್ರದ ವ್ಯಾಪ್ತಿ ಅಥವಾ ಸ್ಕೋಪ್ ಆಫ್ ಜಿಯಾಗ್ರಫಿ ಅಂತೇಳಿ. ಅಂದರೆ ಪ್ರಾರಂಭದಲ್ಲಿ ಭೂಗೋಳ ಶಾಸ್ತ್ರ ಕೆಲವು ಲಕ್ಷಣಗಳ ಬಗ್ಗೆ ಪಟ್ಟಿ ಮಾಡ್ತಾ ಹೋಗ್ತಾ ಇತ್ತು. ಇದನ್ನು ಗೆಜೆಟಿಯರ್ ಭೂಗೋಳ ಶಾಸ್ತ್ರ ಅಂತ ಕರಿತೀವಿ. ಆ ನಂತರದಲ್ಲಿ ಭೂಗೋಳ ಶಾಸ್ತ್ರ 15-16ನೇ ಶತಮಾನದಲ್ಲಿ ಭೌಗೋಳಿಕ ಅನ್ವೇಷಣೆ, ಭೂಮಿಯ ಮೇಲೆ ಭೌಗೋಳಿಕ ಅನ್ವೇಷಣೆ ಉಂಟಾದ ಮೇಲೆ 19-20ನೇ ಶತಮಾನದ ವೇಳೆಗೆ ಇದು ಸಾಕಷ್ಟು ವಿಶಾಲವಾದ ಹಂಚಿಕೆಯನ್ನು ಹೊಂದಿದ್ದು ಎಲ್ಲ ವಿಜ್ಞಾನಗಳೊಂದಿಗೆ, ಭೌತಿಕ ವಿಜ್ಞಾನ ಹಾಗೂ ಸಾಮಾಜಿಕ ವಿಜ್ಞಾನಗಳೊಂದಿಗೆ ಇದು ಕೆಲವು ತಂತ್ರಜ್ಞಾನಗಳನ್ನು ಸಹ ಒಳಗೊಂಡಿದ್ದು ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿರೋದನ್ನು ನಾವು ಕಾಣ್ತೀವಿ. ಆದ್ದರಿಂದ ಭೂಗೋಳ ಶಾಸ್ತ್ರವು ಎಲ್ಲ ವಿಜ್ಞಾನಗಳಿಗೆ ಕೊಂಡಿಯಾಗಿದೆ ಎಂದರೆ ತಪ್ಪಾಗಲಾರದು. ವಿದ್ಯಾರ್ಥಿಗಳೇ, ಈಗಾಗಲೇ ಭೂಗೋಳ ಶಾಸ್ತ್ರದ ಅರ್ಥ ಮತ್ತು ವ್ಯಾಪ್ತಿಯನ್ನು ತಿಳ್ಕೊಂಡ್ವಿ ನಾವು. ನಂತರದಲ್ಲಿ ಸಮಗ್ರ ಅಧ್ಯಯನವಾಗಿ ಭೂಗೋಳ ಶಾಸ್ತ್ರ ಇದನ್ನು ತಿಳ್ಕೋಬೇಕಾಗಿದೆ. ಜಿಯಾಗ್ರಫಿ ಈಸ್ ಅನ್ ಇಂಟಿಗ್ರೇಟೆಡ್ ಸ್ಟಡಿ. ಭೂಗೋಳ ಶಾಸ್ತ್ರ ಒಂದು ಸಮಗ್ರ ಅಧ್ಯಯನ ಶಾಸ್ತ್ರವಾಗಿದೆ. ಭೂಗೋಳ ಶಾಸ್ತ್ರವು ಇದರ ಒಂದು ಅಧ್ಯಯನದಲ್ಲಿ ಸಿದ್ಧಾಂತಗಳನ್ನು ಒಳಗೊಂಡಂತಹ ಸೈದ್ಧಾಂತಿಕ ಹಾಗೂ ವ್ಯವಸ್ಥಿತವಾದಂತಹ ಅಧ್ಯಯನವಾಗಿದೆ. ಭೂಗೋಳ ಶಾಸ್ತ್ರವು ಒಂದು ಸೈದ್ಧಾಂತಿಕ ಅಧ್ಯಯನವಾಗಿದೆ. ಯಾಕೆ ಸೈದ್ಧಾಂತಿಕ ಅಧ್ಯಯನ ಅಂತ ಕರಿತೀವಿ? ನೋಡಿ, ಇವಾಗ ಭೂಮಿಯ ಮೇಲೆ ಪ್ರಪಂಚ ಅನೇಕ ಪರಸ್ಪರ ಅವಲಂಬಿತವಾದಂತಹ ಒಂದು ಲಕ್ಷಣವನ್ನು ಒಳಗೊಂಡಿರೋದನ್ನು ನಾವಿಲ್ಲಿ ಕಾಣ್ತೀವಿ. ಪ್ರಪಂಚವು ಒಂದು ಅಂಶದೊಂದಿಗೆ ಅಥವಾ ಒಂದು ಲಕ್ಷಣದೊಂದಿಗೆ ಮತ್ತೊಂದು ಲಕ್ಷಣ ಪರಸ್ಪರ ಅವಲಂಬನೆಯಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹಾಗಾಗಿ ಭೂಗೋಳ ಶಾಸ್ತ್ರವು ವ್ಯವಸ್ಥಿತವಾದ ಹಾಗೂ ಸೈದ್ಧಾಂತಿಕವಾದ ಅಧ್ಯಯನವಾಗಿದ್ದು ಹಲವಾರು ಭೌತಿಕ ವಿಜ್ಞಾನಗಳು ಹಾಗೂ ಸಾಮಾಜಿಕ ವಿಜ್ಞಾನಗಳೊಂದಿಗೆ ಪರಸ್ಪರ ಸಂಬಂಧವನ್ನು ಹೊಂದಿದೆ. ನೋಡಿ, ಭೌತಿಕ ವಿಜ್ಞಾನಗಳಲ್ಲಿ ಮುಖ್ಯವಾಗಿ ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಕಂಡುಬರುತ್ತದೆ. ಸಮಗ್ರ ಭೂಗೋಳ ಶಾಸ್ತ್ರವನ್ನು ಮುಖ್ಯವಾಗಿ 2 ವಿಭಾಗಗಳಾಗಿ, 2 ಶಾಖೆಗಳಾಗಿ ವಿಂಗಡಣೆ ಮಾಡ್ತೀವಿ. ಮೊದಲನೇದು ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಅಥವಾ ಫಿಸಿಕಲ್ ಜಾಗ್ರಫಿ. ಎರಡನೇದು ಮಾನವ ಭೂಗೋಳ ಶಾಸ್ತ್ರ ಅಥವಾ ಹ್ಯೂಮನ್ ಜಾಗ್ರಫಿ ಅಂತೇಳಿ 2 ವಿಭಾಗಗಳಾಗಿ ವಿಂಗಡಣೆ ಮಾಡಿದ್ದೀವಿ. ಪ್ರಾಕೃತಿಕ ಭೂಗೋಳ ಶಾಸ್ತ್ರದಲ್ಲಿ ಭೌತಿಕ ವಿಜ್ಞಾನಗಳು,
ಸಾಕಷ್ಟು ಲಕ್ಷಣಗಳು, ಭೂಮಿಯ ಮೇಲೆ ಕಂಡು ಬರತಕ್ಕಂಥ ಪ್ರಾಕೃತಿಕ ಲಕ್ಷಣಗಳನ್ನು ವಿವಿಧ ಆಯಾಮಗಳಲ್ಲಿ ಅಧ್ಯಯನ ಮಾಡುವ ಭೌತಿಕ ವಿಜ್ಞಾನಗಳನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಉದಾಹರಣೆಗೆ ಭೂಗರ್ಭಶಾಸ್ತ್ರ, ಜಿಯಾಲಜಿ. ಭೂಗರ್ಭಶಾಸ್ತ್ರವು ಭೂಮಿಯ ಅಂತರಾಳದ ರಚನೆಯ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗ್ತದೆ. ಹವಾಮಾನ ಶಾಸ್ತ್ರವು ಒಂದು ಪ್ರದೇಶದ ವಾಯುಗುಣ ಹಂಚಿಕೆ, ವಾಯುಗುಣದ ಮೂಲಾಂಶಗಳಾದಂತಹ ಉಷ್ಣಾಂಶ, ಒತ್ತಡ, ಮಳೆ, ಮೋಡ ಮುಂತಾದಂತಹ ಲಕ್ಷಣಗಳ ಬಗ್ಗೆ ಹವಾಮಾನ ಶಾಸ್ತ್ರ ಅಧ್ಯಯನ ಮಾಡ್ತಾ ಹೋಗ್ತದೆ. ಹಾಗೆಯೇ ಜಲಶಾಸ್ತ್ರ, ಹೈಡ್ರೋಸ್ಫಿಯರ್. ನೋಡಿ ವಿದ್ಯಾರ್ಥಿಗಳೇ, ಭೂಮಿಯಲ್ಲಿ ಬಹುಪಾಲು ನೀರಿನ ಹಂಚಿಕೆಯಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ಬೋದು. ನೋಡಿ ಈ ಗ್ಲೋಬ್ನಲ್ಲಿ ನೀವು ನೋಡ್ತೀರಿ, ನೀಲಿ ಬಣ್ಣದಲ್ಲಿ ಕಂಡು ಬರ್ತಕ್ಕಂಥ ಭಾಗವೆಲ್ಲ ಜಲಭಾಗಗಳಿಂದ ಕೂಡಿರ್ತಕ್ಕಂಥ ಭಾಗ. ಭೂಭಾಗವು ಸ್ವಲ್ಪ ಪ್ರಮಾಣ ಅಂದರೆ 29% ಭೂಭಾಗ ಹಂಚಿಕೆಯಾಗಿದೆ, 71% ಜಲಭಾಗ ಹಂಚಿಕೆಯಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೀವಿ. ಈ ಪ್ರಮಾಣದಲ್ಲಿ ಹಂಚಿಕೆಯಾಗಿರ್ತಕ್ಕಂಥ ಜಲಭಾಗವನ್ನು ಅವುಗಳ ಆಕಾರ, ಅವುಗಳ ತಳದ ಸ್ವರೂಪ, ರಚನೆ ಮುಂತಾದವುಗಳ ಬಗ್ಗೆ ಅಧ್ಯಯನ ಮಾಡೋದೇ ಜಲಶಾಸ್ತ್ರವಾಗಿದೆ. ಹೈಡ್ರಾಸ್ಫಿಯರ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಮಣ್ಣಿನ ಶಾಸ್ತ್ರ, ಪೆಡಾಲಜಿ. ಭೂಮಿಯ ಮೇಲೆ ವಿಭಿನ್ನವಾದಂತಹ ಮಣ್ಣಿನ ಒಂದು ಹಂಚಿಕೆಯಾಗಿದೆ. ಅಂದರೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಬಗೆಯ ಮಣ್ಣಿನ ಹಂಚಿಕೆಯಾಗಿದೆ. ಅವುಗಳ ರಚನೆ, ಹಂಚಿಕೆ ಮುಂತಾದಂತಹ ಲಕ್ಷಣಗಳ ಬಗ್ಗೆ ಮಣ್ಣಿನ ಶಾಸ್ತ್ರ ಅಧ್ಯಯನ ಮಾಡ್ತಾ ಹೋಗ್ತದೆ. ನೆಕ್ಸ್ಟು ಜೀವ ಭೂಗೋಳ ಶಾಸ್ತ್ರ, ಬಯೋಜಿಯಾಗ್ರಫಿ. ಈ ಬಯೋಜಿಯಾಗ್ರಫಿ ಅಥವಾ ಜೀವ ಭೂಗೋಳ ಶಾಸ್ತ್ರವು ಭೂಮಿಯಲ್ಲಿನ ಸಸ್ಯಗಳು ಹಾಗೂ ಪ್ರಾಣಿಗಳ ಹಂಚಿಕೆಯ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತದೆ. ಜೀವ ಭೂಗೋಳ ಶಾಸ್ತ್ರ ಭೂಮಿಯಲ್ಲಿನ ಸಸ್ಯಗಳು ಹಾಗೂ ಪ್ರಾಣಿಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತದೆ. ಖಗೋಳ ಭೂಗೋಳ ಶಾಸ್ತ್ರ, ಆಸ್ಟ್ರಾನಮಿಕಲ್ ಜಿಯೋಗ್ರಫಿ. ಖಗೋಳ ಭೂಗೋಳ ಶಾಸ್ತ್ರವು ಬ್ರಹ್ಮಾಂಡ, ನಕ್ಷತ್ರಗಳು, ಗ್ರಹಗಳು ಮುಂತಾದಂತಹ ಲಕ್ಷಣಗಳ ಬಗ್ಗೆ ಅಂದರೆ ನಭೋಮಂಡಲದ ಅಧ್ಯಯನವನ್ನು ಖಗೋಳ ಭೂಗೋಳ ಶಾಸ್ತ್ರವು ಅಧ್ಯಯನ ಮಾಡ್ತಾ ಹೋಗ್ತದೆ. ಹಾಗೆಯೇ ಗಣಿತ ಭೂಗೋಳ ಶಾಸ್ತ್ರ, ಮ್ಯಾಥಮೆಟಿಕಲ್ ಜಾಗ್ರಫಿ. ಗಣಿತ ಭೂಗೋಳ ಶಾಸ್ತ್ರವು ಅಕ್ಷಾಂಶಗಳು, ರೇಖಾಂಶಗಳು ಹಾಗೂ ಭೂಮಿಯ ಸಾಂದ್ರತೆ, ಭೂಮಿಯ ಮೇಲಿನ ಅಕ್ಷಾಂಶಗಳ ವಿಸ್ತೀರ್ಣ ಅಥವಾ ಅಂತರ ಮುಂತಾದವುಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತದೆ. ಮ್ಯಾಥಮೆಟಿಕಲ್ ಜಾಗ್ರಫಿ ಅಥವಾ ಗಣಿತ ಭೂಗೋಳ ಶಾಸ್ತ್ರ ಭೂಮಿಯ ಗಾತ್ರ, ಆಕಾರ, ರಚನೆ, ಅಕ್ಷಾಂಶಗಳ ಅಂತರ, ರೇಖಾಂಶಗಳು ಮುಂತಾದವುಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗ್ತದೆ. ಹಾಗೆಯೇ ಭೂಗೋಳ ಶಾಸ್ತ್ರವು ಕೆಲವು ಸಾಮಾಜಿಕ ವಿಜ್ಞಾನಗಳೊಂದಿಗೆ ಪರಸ್ಪರ ಅವಲಂಬನೆ ಹೊಂದಿದೆ ಹಾಗೂ ಹೊಂದಾಣಿಕೆಯನ್ನು ಮಾಡಿಕೊಂಡಿರೋದನ್ನು ನಾವು ಕಾಣ್ತೀವಿ. ನೋಡಿ, ಸಾಮಾಜಿಕ ವಿಜ್ಞಾನಗಳಾದಂತಹ ಇತಿಹಾಸ, ಹಿಸ್ಟ್ರಿ, ಅರ್ಥಶಾಸ್ತ್ರ, ಎಕನಾಮಿಕ್ಸ್, ರಾಜ್ಯಶಾಸ್ತ್ರ, ಪೊಲಿಟಿಕಲ್ ಸೈನ್ಸ್, ವಾಣಿಜ್ಯಶಾಸ್ತ್ರ, ಕಾಮರ್ಸ್, ಜನಸಂಖ್ಯಾಶಾಸ್ತ್ರ, ಡೆಮೋಗ್ರಫಿ ಮುಂತಾದಂತಹ ಸಾಮಾಜಿಕ ವಿಜ್ಞಾನಗಳು ಭೂಗೋಳ ಶಾಸ್ತ್ರದೊಂದಿಗೆ ವ್ಯವಸ್ಥಿತವಾದ ಅಧ್ಯಯನವನ್ನು ಹೊಂದಿರೋದನ್ನು ಇಲ್ಲಿ ಕಾಣ್ಬೋದಾಗಿದೆ. ನೋಡಿ, ಇತಿಹಾಸ ರಾಜಮನೆತನಗಳು ಮತ್ತು ಅವುಗಳ ಕೊಡುಗೆಯ ಬಗ್ಗೆ ತಿಳಿಸ್ತಾ ಹೋದರೆ, ಐತಿಹಾಸಿಕ ಭೂಗೋಳ ಶಾಸ್ತ್ರ, ಹಿಸ್ಟಾರಿಕಲ್ ಜಿಯೋಗ್ರಫಿ, ಆ ರಾಜಮನೆತನಗಳ ಮೇಲೆ ಅಲ್ಲಿನ ಭೌಗೋಳಿಕ ಅಂಶಗಳ ಪ್ರಭಾವ ಏನು ಮತ್ತು ಅಲ್ಲಿನ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಅಥವಾ ಕೃಷಿ ಚಟುವಟಿಕೆಯ ಬಗ್ಗೆ ಅಲ್ಲಿನ ಭೌಗೋಳಿಕ ಅಂಶಗಳ ಪ್ರಭಾವ ಏನು ಅನ್ನೋದನ್ನು ಐತಿಹಾಸಿಕ ಭೂಗೋಳ ಶಾಸ್ತ್ರ ತಿಳಿಸ್ಕೊಡ್ತಾ ಹೋಗ್ತದೆ. ಎಕನಾಮಿಕ್ಸ್, ಅರ್ಥಶಾಸ್ತ್ರ ಉತ್ಪಾದನೆ, ಅನುಭೋಗ, ಬೇಡಿಕೆ, ಪೂರೈಕೆ, ಉದ್ಯೋಗ ಮುಂತಾದವುಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋದರೆ, ಆರ್ಥಿಕ ಭೂಗೋಳ ಶಾಸ್ತ್ರವು ಉತ್ಪಾದನೆ, ಸಂಪತ್ತು, ಅನುಭೋಗ, ಉದ್ಯೋಗ ಮುಂತಾದವುಗಳ ಮೇಲೆ ಅಲ್ಲಿನ ಆ ಪ್ರದೇಶದ ಭೌಗೋಳಿಕ ಅಂಶಗಳು ಹೇಗೆ ಪ್ರಭಾವವನ್ನು ಬೀರಿದಾವೆ ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತದೆ. ರಾಜ್ಯಶಾಸ್ತ್ರ ಒಂದು ರಾಷ್ಟ್ರ ಅಥವಾ ರಾಜ್ಯ ಅಥವಾ ಒಂದು ಪ್ರದೇಶಗಳ ಬಗ್ಗೆ, ಆಡಳಿತದ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತದೆ. ಪೊಲಿಟಿಕಲ್ ಜಾಗ್ರಫಿ ಅಥವಾ ರಾಜಕೀಯ ಭೂಗೋಳ ಶಾಸ್ತ್ರವು ಒಂದು ಪ್ರದೇಶದ ಗಡಿ,
ಒಂದು ಆಡಳಿತ, ಅವುಗಳ ಮೇಲಿನ ಅಲ್ಲಿನ ಭೌಗೋಳಿಕ ಅಂಶಗಳ ಪ್ರಭಾವ ಮುಂತಾದವುಗಳನ್ನು ರಾಜಕೀಯ ಭೂಗೋಳಶಾಸ್ತ್ರ ತಿಳಿಸ್ಕೊಡ್ತಾ ಹೋಗ್ತದೆ. ವಾಣಿಜ್ಯ ಭೂಗೋಳಶಾಸ್ತ್ರ, ಕಾಮರ್ಸ್, ವಾಣಿಜ್ಯ ಶಾಸ್ತ್ರವು ವ್ಯಾಪಾರದ ಚಟುವಟಿಕೆಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗ್ತದೆ. ಹಾಗೆ ವಾಣಿಜ್ಯ ಭೂಗೋಳಶಾಸ್ತ್ರವು ಕಮರ್ಷಿಯಲ್ ಜಾಗ್ರಫಿ, ಈ ವ್ಯಾಪಾರ ಚಟುವಟಿಕೆಗಳು, ಉತ್ಪಾದನೆ, ಇವುಗಳ ಬಗ್ಗೆ ಅಲ್ಲಿನ ಪ್ರದೇಶದ ಒಂದು ಪ್ರಭಾವ ಯಾವ ರೀತಿ ಇದೆ ಅನ್ನೋದನ್ನು ಅಧ್ಯಯನ ಮಾಡೋದೇ ಕಮರ್ಷಿಯಲ್ ಜಾಗ್ರಫಿ ಅಥವಾ ವಾಣಿಜ್ಯ ಭೂಗೋಳಶಾಸ್ತ್ರವಾಗಿದೆ. ನೆಕ್ಸ್ಟು ಜನಸಂಖ್ಯಾಶಾಸ್ತ್ರ, ಡೆಮಾಗ್ರಫಿ. ಜನಸಂಖ್ಯಾಶಾಸ್ತ್ರದಲ್ಲಿ ಜನಸಂಖ್ಯೆ, ಜನಸಾಂದ್ರತೆ, ಜನಸಂಖ್ಯೆಯ ಹಂಚಿಕೆ ಮುಂತಾದಂತಹ ಜನಸಂಖ್ಯಾ ಘಟಕಗಳು ಹಾಗೂ ಲಕ್ಷಣಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗ್ತದೆ. ಆದರೆ ಜನಸಂಖ್ಯಾ ಭೂಗೋಳಶಾಸ್ತ್ರವು, ಪಾಪ್ಯುಲೇಷನ್ ಜಾಗ್ರಫಿ, ಜನಸಂಖ್ಯಾ ಭೂಗೋಳಶಾಸ್ತ್ರವು ಒಂದು ಪ್ರದೇಶದಲ್ಲಿ ಜನಸಂಖ್ಯೆ ಹಂಚಿಕೆಯಾಗಲು ಕಾರಣಗಳೇನು, ಅಲ್ಲಿನ ಭೌಗೋಳಿಕ ಲಕ್ಷಣಗಳು ಯಾವ ರೀತಿ ಪ್ರಭಾವವನ್ನು ಬೀರಿದ್ದಾವೆ, ಜನಸಂಖ್ಯೆ ಹೆಚ್ಚಾಗಿರೋದಕ್ಕೆ ಕಾರಣ ಏನು, ಜನಸಂಖ್ಯೆ ಕಡಿಮೆಯಾಗಿರೋದಕ್ಕೆ ಕಾರಣ ಏನು, ಜನಸಾಂದ್ರತೆ ಮುಂತಾದಂತಹ ಜನಸಂಖ್ಯೆಯ ಘಟಕಗಳ ಮೇಲೆ ಭೂಗೋಳಶಾಸ್ತ್ರ ತನ್ನ ಒಂದು ಅಧ್ಯಯನವನ್ನು ನಡೆಸೋದನ್ನು ನಾವಿಲ್ಲಿ ಕಾಣ್ತೀವಿ. ವಿದ್ಯಾರ್ಥಿಗಳೇ, ಈ ಎಲ್ಲ ಲಕ್ಷಣಗಳು ಅಂದರೆ ಭೌತಿಕ ವಿಜ್ಞಾನಗಳು ಹಾಗೂ ಸಾಮಾಜಿಕ ವಿಜ್ಞಾನಗಳೊಂದಿಗೆ ಭೂಗೋಳಶಾಸ್ತ್ರವು ವ್ಯವಸ್ಥಿತವಾಗಿ ಹೊಂದಾಣಿಕೆಯನ್ನು ಮಾಡಿಕೊಂಡು ಅಧ್ಯಯನ ಮಾಡೋದರಿಂದಾಗಿ ಇಲ್ಲಿ ಎಲ್ಲ ಲಕ್ಷಣಗಳು ನೋಡಿ, ಶಿಲಾಗೋಳದ ಲಕ್ಷಣಗಳು ಕಂಡು ಬರ್ತವೆ, ವಾಯುಗೋಳದ ಲಕ್ಷಣಗಳು ಕಂಡು ಬರ್ತವೆ, ಜಲಗೋಳದ ಲಕ್ಷಣಗಳು ಕಂಡು ಬರ್ತವೆ, ಹಾಗೂ ಜೀವಗೋಳದ ಲಕ್ಷಣಗಳು ಸಹ ಇಲ್ಲಿ ಕಂಡು ಬರ್ತವೆ. ಹಾಗಾಗಿ ಭೂಗೋಳಶಾಸ್ತ್ರವು ಶಿಲಾಗೋಳ, ವಾಯುಗೋಳ ಹಾಗೂ ಜಲಗೋಳ ಈ ಮೂರು ಗೋಳಗಳನ್ನು ಹೊಂದಿದಂತಹ ಜೀವಗೋಳವನ್ನು ಸಹ ಅಧ್ಯಯನ ಮಾಡುವ ಒಂದು ವಿಧಾನವಾಗಿದೆ. ಹಾಗಾಗಿ ಭೂಗೋಳಶಾಸ್ತ್ರದ ಅಧ್ಯಯನ ಒಂದು ಸಮಗ್ರ ಅಧ್ಯಯನವಾಗಿರೋದನ್ನು ನಾವು ಕಾಣ್ತೀವಿ. ಇಂದಿನ ತರಗತಿಯಲ್ಲಿ ಭೂಗೋಳಶಾಸ್ತ್ರದ ಅರ್ಥ, ವ್ಯಾಪ್ತಿ, ಸಮಗ್ರ ಅಧ್ಯಯನವಾಗಿ ಭೂಗೋಳಶಾಸ್ತ್ರ ಇವುಗಳ ಬಗ್ಗೆ ನಾವು ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ಈ ವಿಷಯ ಯಾವ ಮಟ್ಟಕ್ಕೆ ಮನಸ್ಸಿನಲ್ಲಿ ಅರ್ಥವಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಈ ಕೆಲವು ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗುತ್ತೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 1ನೇ ಪ್ರಶ್ನೆ, ಭೂಗೋಳಶಾಸ್ತ್ರವನ್ನು ಅರ್ಥೈಸಿ, ಡಿಫೈನ್ ಜಿಯಾಗ್ರಫಿ. 2ನೇ ಪ್ರಶ್ನೆ, ಭೂಗೋಳಶಾಸ್ತ್ರದ ಪಿತಾಮಹ ಯಾರು? ಹೂ ಇಸ್ ದ ಫಾದರ್ ಆಫ್ ಜಿಯಾಗ್ರಫಿ? 3ನೇ ಪ್ರಶ್ನೆ, ಆಧುನಿಕ ಭೂಗೋಳಶಾಸ್ತ್ರ ಎಂದರೇನು? ವಾಟ್ ಈಸ್ ಮಾಡರ್ನ್ ಜಾಗ್ರಫಿ? 4ನೇ ಪ್ರಶ್ನೆ, ಜೀವ ಭೂಗೋಳಶಾಸ್ತ್ರ ಎಂದರೇನು? ವಾಟ್ ಈಸ್ ಬಯೋಜಿಯಾಗ್ರಫಿ? 5ನೇ ಪ್ರಶ್ನೆ, ಭೂಗೋಳಶಾಸ್ತ್ರವನ್ನು ಭೂಮಿಯ ವಿಜ್ಞಾನ ಎಂದು ಏಕೆ ಕರೆಯುತ್ತಾರೆ? ವೈ ದ ಜಾಗ್ರಫಿ ಕಾಲ್ಡ್ ಆಸ್ ದ ಅರ್ತ್ ಸೈನ್ಸ್? ಇಷ್ಟು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೀಬೇಕು.